ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹ ಲೋಕ. ಎಲ್ಲರೂ ಹೇಗಿದ್ದೀರಾ? ಎಸ್, ಇವತ್ತು ನಾನು ಎಲ್ಲಿ ಕರ್ಕೊಂಡು ಬಂದಿದ್ದೀನಿ ಅಂತಂದರೆ ರಾಮೇಶ್ವರ. ಡೈರೆಕ್ಟಾಗೆ ಮ್ಯಾಟ್ರಿಗೆ ಬರ್ತಾ ಇದ್ದೀನಿ. ಏನು ಸುತ್ತಿ ಬಳಸಿ ಏನೂ ತೊಗೊತಾ ಇಲ್ಲ. ಯಾಕಪ್ಪ ಅಂತಂದರೆ ತುಂಬ ಲ್ಯಾಗ್ ಮಾಡೋದು ಬೇಡ. ನಾನು ಸುತ್ತಿ ಬಳಸಿ ನೋಡಿದ್ರು ಕೂಡ ಎಷ್ಟಿದೆ ಮ್ಯಾಟ್ರು ಅಷ್ಟೇ ನೋಡ್ತಿರೋದು. ಸೊ ಹಂಗಾಗಿ ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ ಅಂತ. ಎಸ್ ಫ್ರೆಂಡ್ಸ್, ನಾವಿವತ್ತು ಆಲರಾಮೇಶ್ವರಕ್ಕೆ ಹೋಗಿದ್ದೀವಿ. ಏನಕ್ಕಪ್ಪ ಹೋದ್ವಿ ಅಂತಂದರೆ ಒಂದು ಸಣ್ಣ ಅರ್ಕೆ ಇತ್ತು, ಹಾಗಾಗಿ. ಸೊ ನಾನು ನಂಬಿರೋದು ಇಷ್ಟೇ, ನನಗೆಲ್ಲಾದರೂ ಒಂದು ಕಡೆ ಒಳ್ಳೇದಾಯಿತು ಅಂದರೆ ಬೇರೆಯವ್ರಿಗೂ ಆಗಲಿ ಅಂತ ನಾನು ಶೇರ್ ಮಾಡ್ತಿರೋ ಉದ್ದೇಶ. ಎಸ್ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಹಿರಿಯೂರಿಂದ ಒಂದು 15-20 ಕಿಲೋಮೀಟರ್ ಇರ್ಬೋದು ಅಂತ ಅನ್ಕೊಂತೀನಿ ಅಂದಾಜಲ್ಲಿ. ಹಿರಿಯೂರಿಂದ ಭಾಳ ಹತ್ರನೇ. ಆಲರಾಮೇಶ್ವರ ಟೆಂಪಲ್ ಸುಮಾರು ಜನಕ್ಕೆ ಗೊತ್ತು, ಹಾಗೆ ಸುಮಾರು ಜನಕ್ಕೆ ಗೊತ್ತಿಲ್ಲ. ಫ್ರೆಂಡ್ಸ್, ಆಲ್ಮೋಸ್ಟ್ ಇಲ್ಲಿ ಬಂದಿರೋವಂಥ ಜನಕ್ಕೆ ಏನು ಅಂದ್ಕೊಂಡು ಬಂದಿರ್ತಾರೆ ಅಲ್ವಾ, ಒಂದು ಹರಕೆ ತೊಗೊಬೋದು, ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಒಳ್ಳೇದಾಗತ್ತಾ ಅಂತ ಕೂತ್ಕೊಂಡ್ರೆ ನೀರಿಂದ ನಮಗೆ ಪ್ರಸಾದ ಬರುತ್ತೆ ಗೊತ್ತಾ. ಯೂಶಲಿ ಏನಾದರೂ ಹಾಕಿದ್ರೆ ಮುಳುಗುತ್ತೆ. ಬಾಳೆಹಣ್ಣು ಹಾಕಿದ್ರೆ ತೇಲ್ಬೇಕು, ಇಲ್ಲ ಮುಳುಗ್ಬೇಕಲ್ವಾ. ಬಾಳೆಹಣ್ಣು ಸತ ರೌಂಡ್ ಹೊಡ್ಕೊಂಡು ಮೇಲೆ ಬರುತ್ತೆ ಪ್ರಸಾದ ಥರ. ಆ್ಯಂಡ್ ಅಡಿಕೆ, ಅಮ್ನಚ್ಚು, ತೊಟ್ಲು ಈ ಥರ ಎಲ್ಲ ನೀರಿಂದ ಮೇಲೆ ಬರುತ್ತೆ ಅಂದರೆ ಲೆಕ್ಕ ಹಾಕಿ. ಸೊ ಇದು ಒಬ್ರಿಗೊಬ್ರು ಹೇಳಿ ಸುಮಾರು ಜನ ಬರ್ತಾರೆ. ಆ್ಯಂಡ್ ಅವ್ರು ಏನು ಅಂದ್ಕೊಂಡಿದ್ದಾರೆ ಅದು ಕೂಡ ಕಂಪ್ಲೀಟಾಗಿ ಸಕ್ಸಸ್ ಕೂಡ ಆಗಿದೆ, ಇನ್ಕ್ಲೂಡಿಂಗ್ ಮೀ. ನಾನು ಒಂದು ಹರಕೆ ಕಟ್ಕೊಂಡಿದ್ದೆ, ಅದು ಸಕ್ಸಸ್ ಆಯಿತು. ಹಂಗಾಗಿ ಹರಕೆ ತೀರ್ಸೋದಕ್ಕೋಸ್ಕರ ಬಂದಿದ್ದೀನಿ. ಇಲ್ಲಂತೂ ಸಿಕ್ಕಾಬಟ್ಟೆ ಬಿಸಿಲು. ಕೇಳೋಣ ಮೊದಲೇ ಆ ಸೈಡೆಲ್ಲ ಒಂದು ಡಬಲ್ ಅಂತಾನೆ ಅಂದ್ಕೊಳ್ಬೋದು, ಕಾಲು ಇಡೋದಕ್ಕಾಗಲ್ಲ, ಅಷ್ಟು ಬಿಸಿಲು. ಸೊ ದೇವ್ರದ್ದು ಎಲ್ಲ ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಒಂದು ಲೋಟ ಕಬ್ಬಿನ ಹಾಲು ಕುಡಿದ್ರೆ ಆಹಾ ಏನು ಚೆನ್ನಾಗಿತ್ತು ಗೊತ್ತಾ. ನಮ್ಮಪ್ಪ ನೋಡ್ತಿದ್ದಂಗೆ ಹೇಳಿದರು, ಕಬ್ಬಿನ ಜ್ಯೂಸು ತುಂಬ ಸ್ವೀಟಾಗಿದೆ, ಯಾಕಂದರೆ ಕಬ್ಬು ತುಂಬ ಚೆನ್ನಾಗಿದೆ ಅಂತ. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತಲ್ವ, ಅದಕ್ಕೆ. ಆ್ಯಂಡ್ ಮುಂಚೆಲ್ಲ ಅವರೆಲ್ಲ ಕಬ್ಬು ಬೆಳೆಯೋರಂತೆ. ಅಲ್ಲಿಂದ ಮುಗಿಸ್ಕೊಂಡು ನಾವು ಅಲ್ಲೇ ಒಂದು 30 ಕಿಲೋಮೀಟರ್ ದೂರದಲ್ಲಿರೋ ವಾಣಿ ವಿಲಾಸ ಡ್ಯಾಮ್. ಯಾರು ಕೇಳಿದ್ದೀರಾ? ಇದಕ್ಕೆ ಮಾರಿ ಕಣಿವೆ ಅಂತ ಕೂಡ ಹೇಳ್ತಾರೆ. ನಾವು ಲಾಸ್ಟ್ ಟೈಮು ಸುಮ್ಮನೆ ನೋಡೋಣ ಅಂತ ಹೋಗಿದ್ವಿ. ಬಟ್ ನಾನು ಅನ್ಕೊಂಡಿದ್ದ ಕೆಲಸ ಆಗಬೇಕಿತ್ತಲ್ವಾ. ಈ ದೇವ್ರ ಹತ್ರನೂ ಒಂದು ಸಣ್ಣ ಹರಕೆ, ಮಡ್ಲಕ್ಕಿ ಕೊಡೋ ಹರಕೆ ಇಟ್ಟಿದ್ದೆ. ಹಂಗಾಗಿ ಇಲ್ಲಿಗೂ ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ ಹೋದ್ವಿ. ಇಲ್ಲೂ ಅಷ್ಟೇ ಫ್ರೆಂಡ್ಸ್, ಸಿಕ್ಕಾಬಟ್ಟೆ ಬಿಸಿಲು, ಬರೀ ಕಾಲಲ್ಲಿ ನಡೆಯೋಂಗೆ ಇಲ್ಲ, ಅಷ್ಟು ಬಿಸಿಲು. ಆ್ಯಂಡ್ ಭಾನುವಾರ ಆಗಿದ್ದರಿಂದ ಸುಮಾರು ಜನ ಬಂದಿದ್ರು, ಮಡ್ಲಕ್ಕಿ ಕೊಡೋರಾಗಿರ್ಬೋದು, ಹರಕೆ ತೀರ್ಸೋರಾಗಿರ್ಬೋದು, ಈ ಥರ. ಆ್ಯಂಡ್ ಇದೆ ನೋಡಿ ನಮ್ಮ ಮಾರಿ ಕಣಿವೆ ಮಾರಮ್ಮ ದೇವರು. ಆ್ಯಂಡ್ ಎಲ್ಲರೂ ಫೋಟೋ ತೆಗಿಬಿಡಿ, ವಿಡಿಯೋ ತೆಗಿಬಿಡಿ ಅಂತ ಹೇಳೋ ಜಾಗದಲ್ಲಿ ಈ ಟೆಂಪಲಲ್ಲಿ ಆರಾಮಾಗಿ ತೊಗೊಳ್ಳಿ ಅಂತ ಹೇಳ್ತರು. ಹಂಗಾಗಿ ತೊಗೊಂಡೆ. ಮತ್ತು ಇನ್ನೊಂದು ಏನು ಗೊತ್ತಾ, ನಂಗೆ ಆಶ್ಚರ್ಯ ಅಂದಿದ್ದು, ಅಲ್ಲೊಬ್ರು ಆಂಟಿ ನಿಂತಿದ್ದಾರಲ್ಲ, ಅವರು ಯಾರ ಹತ್ರನೂ ಬೈತಾ ಇದ್ದಾರೆ, ಜಗಳ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ದೇವ್ರ ಹತ್ರ ಅಪ್ಪನೇ ಕೇಳ್ತಿದ್ದಾರೆ, ಹೂವು ಕೊಡು, ನೀನು ಕೊಡ್ತೀಯಾ ಕೊಡಲ್ವಾ ನೀನು? ನಾನು ಅವಾಗಿಂದ ನಿಂತಿದ್ದೀನಿ, ಇದೇ ಮಾಡ್ತೀಯಾ, ಅದು ಇದು ಅಂತ ಕೂಗಾಡ್ತಾ ಇದ್ದಾರೆ. ನನಗೆ ನೋಡಿ ಒಂಚೂರು ಆಶ್ಚರ್ಯ ಆಯಿತು. ಆ್ಯಂಡ್ ನೋಡಿ ನನ್ನ ಮಗಳು ಅಲ್ಲಿ ಏನೋ ಬಡಿತಾ ಇದ್ದಾರಲ್ವಾ, ಅದಕ್ಕೆ ಕತ್ತಳ್ಳಾಡಿಸ್ದಳೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ನಾನು ಮೇಲುಗಡೆ ಹೋದ್ರೆ, ಡ್ಯಾಮ್ ನೋಡೋದಕ್ಕೆ ಹೋದ್ರೆ ಎಷ್ಟು ಬಿಸಿಲಿದೆಯಪ್ಪ, ಹೆಂಗಪ್ಪ ಹೋಗೋದು ಅಂತ ಮನ್ಸಲ್ಲಿ ಅನ್ಕೊಳ್ತಾ ಇದ್ವಿ. ನಿಜ ಫ್ರೆಂಡ್ಸ್, ಕೆಲವೊಂದು ಮಾತು ಮೋಸ್ಟ್ಲಿ ದೇವ್ರಿಗೆ ತಲುಪುತ್ತೆ ಅಂತ ಅನ್ನಿಸ್ಬಿಡ್ತು ನನಗಂತೂ. ಏನು ಪ್ರಸಾದದ್ದೆಲ್ಲ ಗಾಡಿನಲ್ಲಿ ಇಟ್ಬಿಟ್ಟು ನೋಡೋಣ ಆಗಿದ್ದಾಗಲಿ ಅಂತ ಅಂದ್ಕೊಂಡು ಕಾರ್ ಮೇಲೇನೆ ಹೋಗ್ಬೋದು ಅಂತ ಹೇಳಿದ್ರ. ಅಲ್ಲಿಗೆ ಹೋಗೋ ಹೊತ್ತಿಗೆ ಆಲ್ರೆಡಿ ಮೋಡ, ದೂರದಲ್ಲಿ ಮಳೆ ಹನಿ, ಮೋಡ, ಬಿಸಿಲು ಒಂದು ಸ್ವಲ್ಪನೂ ಕೂಡ ಬರಲಿಲ್ಲ. ನೋಡಿ ಆಲ್ರೆಡಿ ಮೇಲ್ಗಡೆ ರೀಚ್ ಆಗಿಬಿಟ್ವಿ. ಲಂಚ್ ಟೈಮ್ ಆಗೋಗಿತ್ತು. ಇನ್ನು ದೇವಸ್ಥಾನ ನೋಡಿಕೊಂಡು ಆಮೇಲೆ ಊಟ ಮಾಡ್ಕೊಳ್ಳೋಣ ಅಂತಂದರೆ ಇಲ್ಲಿ ಸರಿಯಾಗಿ ನಮಗೆ ಹೋಟೆಲ್ಲೇ ಸಿಗಲಿಲ್ಲ. ಮಧ್ಯದಲ್ಲಿ ಚರ್ಮುರಿ, ಸೌತೆಕಾಯಿ, ಸೋಡಾ, ಕಬ್ಬಿನ ಹಾಲು ಈ ಥರದ್ದು ಕುಡ್ಕೊಂಡು ಮ್ಯಾನೇಜ್ ಮಾಡಿದ್ವಿ. ಲೈಕ್ ಅಂದರೆ ತಿನ್ನಬಾರ್ದು ಅಂತ ಅಲ್ಲ, ಯಾವುದು ಹೋಟೆಲ್ ಇಲ್ಲದೆ ಇರೋದ್ರಿಂದ ನಮಗೂ ಹೊಟ್ಟೆ ಹಸುವಾಗಕ್ಕೆ ಬಿಡ್ದಂಗೆ ಮಧ್ಯ ಈ ಥರ ತೊಗೊತಾ ಇದ್ವಿ. ನೋಡಿ ಮೇಲ್ಗಡೆ ಹೋಗ್ತಿದ್ದಂಗೆ ಮೋಡ, ದೂರದಲ್ಲಿ ಮಳೆ, ಸಿಕ್ಕಾಬಟ್ಟೆ ಗಾಳಿ. ಇದು ಮಾತ್ರ ನಂಗೆ ಸಖತ್ ಇಷ್ಟ ಆಯಿತು ಪ್ಲೇಸು. ಇಲ್ಲಿಂದ ಆಲ್ಮೋಸ್ಟ್ ಒಂದು 50-100 ಮೆಟ್ಲಿರ್ಬೋದು ಅಂತ ಅನ್ಕೊತೀನಿ, ಇಳಿಯೋದು ಹತ್ತೋದು. ಅಷ್ಟು ದೊಡ್ಡ ಮೆಟ್ಲಿಲ್ಲ ಅಂತ ಅನ್ಸುತ್ತೆ. ಅಲ್ಲಿ ಸ್ವಲ್ಪ ಫೋಟೋ ಗಿಟೋಸ್ ಎಲ್ಲ ತೊಗೊಂಡ್ವಿ. ಆ್ಯಂಡ್ ಹೆಂಗೆ ಗೊತ್ತಾ, ಡ್ಯಾಮ್ ನೋಡೋಕ್ಕೆ ಸ್ವಲ್ಪ ಭಯಂಕರ ಭಯ. ಆ್ಯಂಡ್ ಫ್ರೆಂಡ್ಸ್, ಅಲ್ಲಿ ಯಾಕೆ ಬಿಡ್ತಿಲ್ಲ ಅಂತಂದರೆ ಲಾಸ್ಟ್ ಟೈಮು 2 ಜನ ಹುಡುಗ ಹುಡುಗಿ ಬಂದ್ಬಿಟ್ಟು ರೈಲ್ಸ್ ಏನೋ ಮಾಡೋದಕ್ಕೆ ಹೋಗ್ಬಿಟ್ಟು ಬಿದ್ದು ಸತ್ತೋಗ್ಬಿಟ್ರಂತೆ. ಹಂಗಾಗಿ ಯಾರೂ ಒಳಗಡೆ ಬಿಡ್ತಲ್ಲ. ಯಾಕೆ ಆ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ಸ್ವಲ್ಪ ಡೇಂಜರ್ ಝೋನ್ ಇರೋವಂಥ ಪ್ಲೇಸಲ್ಲಿ ಸ್ವಲ್ಪ ದೂರದಲ್ಲಿ ಇರಬೇಕಲ್ವಾ. ಪರ್ಪಸ್ಲಿ ಹೋದ್ರೋ ಇಲ್ಲ
ರೀಲ್ಸ್ ಮಾಡೋದಕ್ಕೆ ಹೋದ್ರು ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಅವ್ರು ಹೇಳಿದ್ದು ರೀಲ್ಸ್ ಮಾಡೋದಕ್ಕೆ ಹೋಗ್ಬಿಟ್ಟು ಬಿದ್ದು ಸತ್ರು, ಹಂಗಾಗಿ ಯಾರನ್ನು ಬಿಡಲ್ಲ ಇಲ್ಲಿಗೆ ಅಂತಂದ್ರು. ಬಟ್ ರಿಕ್ವೆಸ್ಟ್ ಮಾಡಿದಕ್ಕೆ ಏನು ಹೇಳಿದ್ರು, ವೀಕ್ ಡೇಸಲ್ಲಿ ಬನ್ನಿ, ಯಾವಾಗಾದ್ರೂ ಬೇಕಾದ್ರೆ ನಾವು ಬರ್ತೀವಿ ಜೊತೆನಲ್ಲಿ, ಈ ಕಡೆಯಿಂದ ಆ ಕಡೆ ದಡ ಕರ್ಕೊಂಡ್ ಬರ್ತೀವಿ ಅಂದಿದ್ದಾರೆ. ನಾನು ಇದಕ್ಕೆ 2-3ನೇ ಸರ್ತಿ ಹೋಗ್ತಿರೋದು. ಹೌದು, ಅವ್ರು ಹೇಳಿದ್ರು ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಮಾತ್ರ ಸಂಡೇ ಬರಬೇಡಿ ಅಂತ ಹೇಳ್ತಾರೆ. ರಿಕ್ವೆಸ್ಟ್ ಬೇಸಸ್ ಮೇಲೆ ಬಿಡ್ಬೋದು, ಜೊತೆಲಿ ಅವ್ರು ಕೂಡ ಬರ್ತಾರೆ ಅಂತ. ಗಾಳಿ ಕೂಡ ತಂಪಾಗಿ ಬೀಸ್ತಾ ಇತ್ತು. ಫ್ರೆಂಡ್ಸ್, ನಾನಂತೂ ಹೇಳೋದೊಂದೇ, ಸೊ ಯಾವುದೇ ಪ್ಲೇಸ್ಗೆ ಹೋದ್ರೂ ನಮ್ಮ ಹುಷಾರಲ್ಲಿ ನಾವಿರೋದು ತುಂಬ ಮುಖ್ಯ ಅಲ್ವಾ. ನೋಡಿ, ಈ ಥರ ಪ್ಲೇಸ್ಗೆಲ್ಲ ಹೋದಾಗ ರೀಲ್ಸ್ ಆಗಲಿ ಇನ್ನೊಂದಾಗಲಿ ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ಮುಂಚೆ ನಾವು ಬಂದಿರೋ ಉದ್ದೇಶ ಏನು ಅದನ್ನು ಮಾತ್ರ ನೋಡಿ ಮುಗಿಸ್ಕೊಂಡು ಬರೋದು ಒಳ್ಳೆಯದು. ವ್ಯೂ ಮಾತ್ರ ಸಖತ್ ಚೆನ್ನಾಗಿತ್ತು. ಆ್ಯಂಡ್ ಗಾಳಿ ಬೀಸ್ತಾ ಇತ್ತು. ನಾವು ಮಳೇಲಿ ಗ್ಯಾರಂಟಿ ಸಿಕ್ಕಾಕೊಳ್ತೀವಿ ಅಂತಂದ್ವಿ, ನಿಜವಾಗ್ಲೂ ಆ ಥರ ಆಗಲಿಲ್ಲ. ಆ್ಯಂಡ್ ಫೋಟೋಸ್ ಎಲ್ಲ ಚೆನ್ನಾಗಿ ತೆಗೆಸ್ಕೊಂಡು, ಆ್ಯಂಡ್ ಫ್ಯಾಮಿಲಿ ಫೋಟೋಸ್ ಕೂಡ ಇಲ್ಲೇ ತೆಗೆಸ್ಕೊಂಡ್ವಿ. ಗೋಕುಲ್ ಅಂತೂ ಸಿಕ್ಕಾಪಟ್ಟೆ ಹಠ ಮಾಡ್ತಾಯಿತ್ತು, ಐಸ್ ಕ್ರೀಮ್ ಕೊಡಿಸಿ ಅಂತ. ಈ ಗಾಳಿ ಚಳಿ ಮಳೆಗೆ ಐಸ್ ಕ್ರೀಮ್ ಕೊಡ್ಸಿರೋ ಗ್ಯಾರಂಟಿ ಅವನಿಗೆ ಕೆಮ್ಮು ಜಾಸ್ತಿ ಬರುತ್ತೆ ಅಂತ ಏನು ಕೊಡಿಸ್ದಂಗೆ ಹಠ ಮಾಡಿದ್ರು ಪರವಾಗಿಲ್ಲ ಅಂತ ಕರ್ಕೊಬಂದ್ವಿ. ಏನು ಗೊತ್ತಾ, ಇಲ್ಲೊಂದು ಕೋತಿ ಬಂದ್ಬಿಟ್ಟಿತ್ತು. ನಾನು ಮೊಬೈಲ್ ಕಿತ್ಕೊಳ್ಳೋದಕ್ಕೋಸ್ಕರ ಜೋಬಲ್ಲಿ ಇಟ್ಕೊಂಡ್ರೆ ಜೋಬ್ನೇ ಹಿಂಗೆ ಬಗ್ಗಿ ನೋಡ್ತಾ ಇದೆ. ಆ್ಯಂಡ್ ಐ ಥಿಂಕ್ ಈ ವಿಡಿಯೋಸ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸಾಧ್ಯ ಆದರೆ ಈ ವಾಣಿ ವಿಲಾಸ ಡ್ಯಾಮ್ಗೆ ಹೋಗಿ ಬನ್ನಿ ಫ್ರೆಂಡ್. ಯಾರೆಲ್ಲ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದೀರಾ, ಥ್ಯಾಂಕ್ ಯು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಸಾಧ್ಯ ಆದರೆ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಾರಲ್ಲ, ಅದರಲ್ಲಿ ಇದು ಒಂದು ಕೂಡ ಇಂಡಿಯಾ ಮ್ಯಾಪ್ ಥರ ಇದೆ ಅಂತಲೇ ಹೇಳ್ಬೋದು. ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ಸ್ ಅ ಲಾಟ್, ಕೀಪ್ ಸಪೋರ್ಟಿಂಗ್ ಮೀ ಗೈಸ್, ಅಂಡ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಪ್ಪೋ.